ಸ್ನೇಹಿತರೆ ನಮಸ್ತೆ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ಥಂಬ್‌ನೇಲಲ್ಲಿ ನೋಡಿರ್ತೀರ. ಸೊ ಆಂಕ್ಸೈಟೀಸ್ ಇಶ್ಯೂ. ಸೊ ತುಂಬ ಕಾಡ್ತಿರುವಂತಹ ಇಶ್ಯೂಸ್ಗಳಲ್ಲಿ ಈ ಆಂಕ್ಸೈಟಿ ಇಶ್ಯೂ ಅನ್ನುವಂಥದ್ದು ಸಹ ಒಂದಾಗಿದೆ. ಸೊ ಮಾತಾಡ್ತಾ ಇರ್ತೀವಿ, ಸಡನ್ನಾಗಿ ಸಿಟ್ಟು ಬಂದ್ಬಿಡುತ್ತೆ, ಅಥವಾ ಯಾವುದೋ ಒಂದು ವಿಚಾರ ಕೇಳ್ತೀವಿ, ಸಿಟ್ಟು ಬಂದ್ಬಿಡುತ್ತೆ. ಈ ಸಿಟ್ಟನ್ನು ಬಂದಿದ ಮೇಲೆ ಅದನ್ನು ಯಾವ ರೀತಿ ನಿವಾರಿಸ್ಕೊಳ್ಬೇಕು, ಜೊತೆಗೆ ಸಿಟ್ಟು ಬರದೇ ಇರೋ ಹಾಗೆ ಯಾವ ರೀತಿ ತಡಿಬೇಕು ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ 4 ಟಿಪ್ಗಳ ಮೂಲಕ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಲಾಸ್ಟ್ 2 ಟಿಪ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದನ್ನು ಕಡ್ಡಾಯವಾಗಿ ಎಲ್ಲರೂ ಸಹ ಬೇಕಾಗಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ತೀನಿ. ಸೊ ಬನ್ನಿ, ಮೊದಲನೇ ಟಿಪ್ ಕಡೆ ನಾವು ಗಮನವನ್ನು ಹರಿಸ್ತಾ ಹೋಗೋಣ. ಮೊದಲನೇ ಟಿಪ್ ಏನಪ್ಪ ಅಂದರೆ, ಪ್ರತಿನಿತ್ಯ ನೀವು ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕಾಗುತ್ತೆ. ಎಸ್, ಪ್ರಾಣಾಯಾಮದ ಅಭ್ಯಾಸ ಅನ್ನುವಂಥದ್ದು ಅತ್ಯಗತ್ಯವಾಗಿರುವಂಥದ್ದು. ನೀವು ಯಾವುದೇ ವ್ಯಾಯಾಮ ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ. ಆಂಕ್ಸೈಟಿ ಇಶ್ಯೂ ಇರುವಂಥವರು ಆದಷ್ಟು ಈ ಪ್ರಾಣಾಯಾಮದ ಅಭ್ಯಾಸ ಅನ್ನುವಂಥದ್ದನ್ನು ರೂಢಿಸ್ಕೊಳ್ತಾ ಬನ್ನಿ. ಬಿಕಾಸ್ ಈ ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಡೋಪಮಿನ್ ಅನ್ನುವಂತಹ ಒಂದು ಹಾರ್ಮೋನ್ನ ರಿಲೀಸ್ ಮಾಡ್ತಾ ಬರುತ್ತೆ. ಜೊತೆಗೆ ಹ್ಯಾಪಿ ಹಾರ್ಮೋನ್ಸ್ಗಳು ಏನಿದೆ ಅಲ್ವಾ, ಸೊ ಎಲ್ಲ ಹ್ಯಾಪಿ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡ್ತಾ ಬರುತ್ತೆ. ಮೇಜರಾಗಿ ನಾವು ಡೋಪಮಿನ್ ಅನ್ನುವಂಥದ್ದನ್ನೇ ನೋಡ್ಬೋದು. ಯಾಕಂದರೆ ಸೊ ಈ ಒಂದು ಹಾರ್ಮೋನ್ಸ್ಗಳು ಏನು ಆಗುತ್ತಪ್ಪ ಅಂದರೆ, ನಿಮ್ಮಲ್ಲಿರುವಂತಹ ಚೈತನ್ಯತೆ ಅನ್ನುವಂಥದ್ದು, ಖುಷಿಯಾಗಿರುವಂತಹ ಒಂದು ಪ್ರಭಾವವನ್ನು ನಿಮ್ಮ ದೇಹಕ್ಕೆ ಸಾರ್ತಾ ಬರುತ್ತೆ. ಸೊ ದೇಹದ ತುಂಬ ನೀವು ಖುಷಿಯಾಗಿದ್ದೀರಿ ಅನ್ನುವಂತಹ ಒಂದು ಫೀಲ್ನ ರಿಲೀಸ್ ಮಾಡುವಂಥದ್ದು ಈ ಒಂದು ಹಾರ್ಮೋನ್ಸ್ಗಳ ಕೆಲಸ ಆಗಿರುತ್ತೆ. ಸೊ ಆಗಿರೋದ್ರಿಂದ ಪ್ರಾಣಾಯಾಮದ ಅಭ್ಯಾಸ ಅನ್ನುವಂಥದ್ದು ಅತ್ಯಗತ್ಯವಾಗಿರುವಂಥದ್ದು. ಯಾರಿಗೆ ಆಂಕ್ಸೈಟಿ ಇಶ್ಯೂ ಇದೆಯೋ ಅಂಥವರು ಮಾಡಲೇಬೇಕಾಗಿರುವಂಥ ಮೊದಲನೆಯ ಒಂದು ಕೆಲಸ. ಸೊ ಪ್ರಾಣಾಯಾಮ ಮಾಡೋದಾದರೆ ಯಾವುದ್ಯಾವುದನ್ನು ಅಭ್ಯಾಸ ಮಾಡಬೇಕು? ಸೊ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು, ನಾಡಿ ಶುದ್ಧಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ, ಈ ರೀತಿಯಾದಂತಹ ವಿಶೇಷ ಪ್ರಾಣಾಯಾಮಗಳನ್ನು ನೀವು ಮಾಡ್ತಾ ಹೋಗ್ಬೋದು. ಸೊ ನಿಮ್ಗೇನಾದರೂ ಅದ್ರ ರಿಲೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದರೆ ಸೊ ಕಮೆಂಟ್ ಮಾಡಿ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಪ್ರಾಣಾಯಾಮದ ರಿಲೇಟೆಡ್ ವಿಡಿಯೋ ಬೇಕು ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ಖಂಡಿತವಾಗಿಯೂ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಪ್ರಾಣಾಯಾಮದ ಕುರಿತು ಮಾತಾಡ್ತಾ ಹೋಗ್ತೇನೆ. ಸೊ ಎರಡನೆಯ ಟಿಪ್ ಏನಪ್ಪ ಅಂತ ಹೇಳಿದರೆ, ಮೇಜರ್ ಏನು ಅಂದರೆ, ಸೊ ಇದು ಅವಾಯ್ಡ್ ಮಾಡುವಂತಹ ಟಿಪ್ ಆಗಿರುತ್ತೆ. ಬಿಕಾಸ್ ಸೊ ಸ್ಟ್ರೆಸ್ ಬರುವಂಥದ್ದೇನು, ಹೊರಗಡೆ ಎಕ್ಸ್ಟರ್ನಲ್ ಸೋರ್ಸಿಂದ ನಾವೇನಾದರೂ ಒಂದು ಕೇಳಿದಾಗ ಅಥವಾ ನೋಡಿದಾಗ ಅಥವಾ ಯಾವುದೋ ಒಂದು ವಿಚಾರದ ಕುರಿತು ಒಂದು ಅಂಶವನ್ನು ನಾವು ಅರಿತುಕೊಂಡಾಗ ನಮಗೆ ಸಿಟ್ಟು ಅನ್ನುವಂಥದ್ದು ಬರ್ತಾ ಬರುತ್ತೆ. ಸೊ ಈ ಸಿಟ್ಟು ಬರುವಂತಹ ವಿಚಾರಗಳು ಯಾವ್ಯಾವಿದೆಯೋ ಸೊ ಅದನ್ನು ನೀವು ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ತಾ ಬನ್ನಿ. ಎಕ್ಸಾಂಪಲ್, ಸೊ ನಿಮಗೆ ಯಾರೋ ಒಬ್ಬರು ಬೈದಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಬೈದಾಗ ನೀವು ಮತ್ತೆ ನೀವು ಅವರ ವಿಚಾರದ ಕುರಿತು ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಅವ್ರು ಮಾಡ್ತಿರುವಂತಹ ಕೆಲಸದ ಕುರಿತು ನೀವು ಆಲೋಚನೆಯನ್ನು ಮಾಡ್ತಾ ಇದ್ರಿ, ಅಥವಾ ಆಗೋಗಿರುವಂತಹ ಪಾಸ್ಟ್ನ ಕುರಿತು ನೀವು ಆಲೋಚನೆಯನ್ನು ಮತ್ತೆ ಮಾಡ್ತಾ ಇದ್ದೀರಾ ಅಂದರೆ ಸ್ಟ್ರೆಸ್ ಅನ್ನುವಂಥದ್ದು ಅಥವಾ ಆಂಕ್ಸೈಟಿ ಇಶ್ಯೂ ಅನ್ನುವಂಥದ್ದು ಮತ್ತೆ ಬರುತ್ತೆ ನಿಮ್ಮಲ್ಲಿ. ಸೊ ಆಗ ನಿಮಗೆ ಮತ್ತೆ ನೀವು ಏನೋ ಒಂದು ಜಗಳಕ್ಕೆ ತುತ್ತಾಗುವಂತಹ ಸಾಧ್ಯತೆ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಆಗಿರೋದ್ರಿಂದ ದಯವಿಟ್ಟು ನೀವು ಆ ರೀತಿಯ ವಿಚಾರದ ಕುರಿತು ಯಾವುದೇ ರೀತಿಯಾದಂತಹ ಒಂದು ಡಿಫೆನ್ಸ್ ಮಾಡಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ತಾ ಬನ್ನಿ. ಓಕೆ, ಸೊ ಮೂರನೇ ಟಿಪ್, ಸೊ ಮೇಜರ್ ಟಿಪ್ ಅಂತ ನಾನು ಮೊದಲೇ ಹೇಳಿದಾಗೆ, ಸೊ ಮೂರನೇ ಟಿಪ್ ಏನಪ್ಪ ಅಂತ ಹೇಳಿದರೆ, ಸಿಟ್ಟಂದು ಆಲ್ರೆಡಿ ಬಂದುಬಿಟ್ಟಿದೆ. ಸೊ ಯಾರೋ ಬಂದು ಬೈದರು, ನನಗೆ ಸಿಟ್ಟು ತುಂಬ ಬಂದಿದೆ, ಅವ್ರು ತಿರುಗಿಸಿ ಬೈಬೇಕು, ಬಟ್ ಬೈಯೋಕೆ ಆಗ್ತಾ ಇಲ್ಲ. ಏನು ಮಾಡೋದು? ವೆರಿ ಸಿಂಪಲ್. ಸೊ ರಿವರ್ಸ್ ನಂಬರ್ನ ಎಣಿಸ್ಕೊಳ್ತಾ ಬರೋದು. ಸೊ ಇದು ತುಂಬ ಜನರಿಗೆ ವರ್ಕ್ ಆಗಿರುವಂಥ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸೊ ಹೆಂಗೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಬೈದು ಹೋಗಿರ್ತಾರೆ, ಸೊ ಅವ್ರಿಗೆ ರಿಟರ್ನ್ ಬೈಯೋದಕ್ಕೆ ಆಗ್ತಾ ಇರೋದಿಲ್ಲ. ಆಗ ನಾನು ಉಲ್ಟಾ ನಂಬರಲ್ಲಿ ಎಣಿಸ್ತಾ ಬರ್ತೇನೆ. ಹೇಗೆ? 100, 99, 98, 97, 96, 95 ಈ ರೀತಿಯ ಉಲ್ಟಾ ನಂಬರ್. ಸೊ ರಿವರ್ಸ್ ಆರ್ಡರ್ಲಿ ನಾವು ನಂಬರ್ನ ಎಣಿಸ್ಕೊಳ್ತಾ ಬಂದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಿಟ್ಟು ಅನ್ನುವಂಥದ್ದು ಅಥವಾ ಆಂಕ್ಸೈಟಿ ಇಶ್ಯೂ ಅನ್ನುವಂಥದ್ದು ರೆಡ್ಯೂಸ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಯಾವಾಗ ಬೇಕಾದರೂ ಟ್ರೈ ಮಾಡ್ಬೋದು. ಸೊ ತುಂಬ ಬೆನಿಫಿಟೆಡ್ ಆಗಿರುವಂಥ ಟ್ರಿಕ್ಸ್ ಅಂತಲೇ ಹೇಳ್ತೀನಿ. ಇನ್ನು ಮೇಜರಾಗಿ 4ನೇ ಟಿಪ್ಸ್, ಕೊನೆಯ ಟಿಪ್ಸ್. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಸೊ ಇವತ್ತಿನ ಒಂದು ಲಾಸ್ಟ್ನೇ ಟಿಪ್ಸ್ನ ಕಡೆಗೆ ನಾವು ಗಮನವನ್ನು ಕೊಡೋದಾದರೆ, ಸೊ ಮೇಜರಾಗಿ
ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು ನಡೀತಾ ಇಲ್ಲ ನಮ್ಮ ದೇಹದಲ್ಲಿ. ಸೊ ಬೆಳಗ್ಗೆ 7 ಗಂಟೆ 7:30 ಈ ಥರ ಎಲ್ಲ ಎದ್ದೇಳ್ತಾ ಇದ್ದೀರಾ ಅಲ್ವಾ. ಸೊ ಆದಷ್ಟು ಜಲ್ದಿ ಎದ್ದೇಳೋದ್ರನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜಲ್ದಿ ಅಂದರೆ 3:30 4 ಗಂಟೆ ಈ ಥರ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಆದಷ್ಟು ಒಂದು 6 ಒಳಗಡೆ ಅಥವಾ 5ನ ಒಳಗಡೆ, ಲೈಕ್ 5:30 ಆ ಥರ ಎದ್ದೇಳುವಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಆದರೆ ನಿಮಗೆ ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಒಂದಿಷ್ಟು ಸಮಯ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಅಟ್ಲೀಸ್ಟ್ ಬೆಳಗ್ಗೆ ಒಂದು ತಾಸಿನ ಅವಧಿಯನ್ನು ನೀವು ನಿಮ್ಮ ದೇಹಕ್ಕೆ ಕೊಡ್ತಾ ಬಂದ್ರಿ ಅಂತ ಹೇಳಿದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಅಥವಾ ಆ್ಯನ್ಸೈಟೀಸ್ ಇಶ್ಯೂ ಅನ್ನುವಂಥದ್ದು ಏನಿದೆ ಅಲ್ವಾ, ಸೊ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ನ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳುವಂತಹ ಕೆಲಸವನ್ನು ಮಾಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ಇಷ್ಟೊತ್ತು ನೋಡಿದಿರಲ್ವಾ, ಸೊ ವಿಡಿಯೋ ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ವಂದೇ ಮಾತರಂ, ಜೈ ರಾಮಕೃಷ್ಣ.